ಯಾವ ದೀರ್ಘಾವಧಿ ಹೋಮರೆ ನೀವು ಹೇಳಿ ನನಗೆ. ಅಲ್ರಿ, ದೇವರಾಜ್ ಅರಸಿನ ದಾಖಲೆ ಕೊಟ್ಟದ್ದೇ ಅದೇ ಒಂದು ದೊಡ್ಡ ಶಾಸನ ನಿಮ್ಮದು ಈ ರಾಜ್ಯದಾಗ. ಆದ್ರೆ ದೇವರಾಜ್ ಅರಸಿ ಏನು ಮಾಡ್ಯಾರ, ಒಂದೇ ಕೆಲಸ ಮಾಡಿದ್ರೆ ಅಂಥದ್ದು ದೇವ್ರು ಜನರಿಗೆ ಒಳ್ಳೇದಾಗಂಥದ್ದು ಒಂದೇ ಮಾಡಿರಿ ಅಂತ ಹೇಳ್ರಿ. ಭಾಗ್ಯಗಳು ಕೊಟ್ಟಿರಿ, ಅದಕ್ಕೆ ಕೊಟ್ಟಿರಿ, ಎಲ್ಲ ದೇಶ ಎಲ್ಲ ಮಣ್ಣಾಗಿ ಇಟ್ಟು ಭಾಗ್ಯ ಕೊಟ್ಟಿರಿ ಅಷ್ಟೇ. ದೇಶದ ಒಂದೇ ಅಭಿವೃದ್ಧಿ ಕೆಲಸ, ದೇಶದ ಅಭಿವೃದ್ಧಿ ಕೆಲಸನೂ ಒಯ್ದು ನಿಮ್ಗೆ ತಾಕತ್ತಿದ್ರೆ ಕೊಡ್ಬೇಕಪ್ಪ. ನಿಮಗೆ ತಾಕತ್ತಿಲ್ಲ, ಹೋಗಿ ಯಾರ್ಯಾರ್ದು ತೊಗೊಂಡು ಹೋಗಿ ಹರಿಜನರದ್ದು ಸಹಿತ ರೊಕ್ಕ ಕೊಟ್ರ 42,000 ಕೋಟಿ. ತಾಕತ್ತಿಲ್ಲದೆ ಅದೇ ಕೆಲಸ ಮಾಡಬೇಕು. ಅದು ಪುಕ್ಕಟ್ಟು ಹಂಚಲಕ್ಕೆ ನಾವು ಬೇಡ ಅನ್ನಂಗಿಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ಹಂಚಬೇಕಪ್ಪ. ಯೋಗ್ಯತೆನೇ ಇಲ್ಲ ಅಂದ್ರೆ ಅಭಿವೃದ್ಧಿಯ ಕುಂಠಿತ ರಾಜ್ಯವನ್ನು ಖಡ್ಗಾಲ ಮಾಡಿಟ್ಟಿರಿ. 1 ವರ್ಷ 2 ವರ್ಷ 2.5 ವರ್ಷ ಆಲಕ್ಕೆ ಬತ್ತು, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲರೂ ಸಿದ್ದರಾಮಣ್ಣವ್ರು ಹೋಗೊಂದು ಕಲ್ಲು ನಡಾಕ್ಯಾರ, ಇಂಥದ್ದೊಂದು ಅಭಿವೃದ್ಧಿ ಕೆಲಸ ಮಾಡಿ ಅಂತ. ಎಲ್ಲರೂ ರೋಡ್ ಅದಾವ್ರು, ರೋಡ್ ನೋಡ್ರಿ, ಹಳ್ಳ್ಯಾಗ ಅಡ್ಡಾಡಿ ರೋಡಿನ ಗತಿ ಏನಾಗ. ಪ್ರತಿ ಮನೆಗೆ 5,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದೀವಿ, ಅದು ಸಾಧನೆ ಅಲ್ಲ. ಅಯ್ಯೋ, ಸಾಧನೆ ಎಂದು ಈ ರಾಜ್ಯವನ್ನು ಮುಳುಗಿಸಿ ಸಾಧನೆ ಮಾಡ್ರಿ ಅಂತ ನಾವು ಹೇಳಂಗಿಲ್ಲ ರೀ. ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ನೀವು ಕೊಡ್ರಿ, ಯಾರಿಗೆ ಏಟು ಕೊಡ್ತೀರಿ, ಅದಕ್ಕೇನು ನಮ್ದೇನು ತಕರಾರಿಲ್ಲ ಯಾರಿಗೂ.